ಬಿಡದಿ ವಿಚಾರ ಸ್ವಲ್ಪ ತಣ್ಣಗಾಗಿತ್ತು. ಈಗ ಮತ್ತೊಮ್ಮೆ ಹೊತ್ಕೊಂಡು ಉರಿತಾ ಇರುವಂತದ್ದು, ಪಾದಯಾತ್ರೆಯನ್ನ ಮಾಡ್ತಾ ಇರುವಂತದ್ದು ಜೆಡಿಎಸ್ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ. ಅದಕ್ಕೆ ಬಿಜೆಪಿ ನೈತಿಕ ಬೆಂಬಲವನ್ನ ಕೊಟ್ಟಿದೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಇಂದಿನಿಂದ 3 ದಿನಗಳ ಕಾಲ ದೋಸ್ತಿಯ ಪಾದಯಾತ್ರೆಗೆ ನಿಖಿಲ್ ಕುಮಾರಸ್ವಾಮಿಯ ನೇತೃತ್ವ ಇದೆ. ಬೈರಮಂಗಲದಿಂದ ಇಂದು ಪಾದಯಾತ್ರೆ ಆರಂಭವಾಗುತ್ತೆ. ಎಲ್ಲಿ ಹೆಚ್ಚಾಗಿ ಕಿಚ್ಚು ಹೊತ್ಕೊಂಡಿತ್ತಲ್ಲ ಅಲ್ಲಿಂದನೇ ಪಾದಯಾತ್ರೆ ಆರಂಭ. ಪಾದಯಾತ್ರೆಗೆ ಚಾಲನೆಯನ್ನ ಕೊಡಲಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಆರ್ ಅಶೋಕ್ ಸಹ ಇವತ್ತು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ವಿರೋಧ ಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಇವತ್ತು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ದೋಸ್ತಿ ನಾಯಕರಿಂದ 9 ಕಿಲೋಮೀಟರ್ ಪಾದಯಾತ್ರೆ. ಸಂಜೆ ಬಿಡದಿಯ ಕಲ್ಯಾಣ ಮಂಟಪದಲ್ಲಿ ವಾಸ್ತವ್ಯ ಹೂಡಲಾಗುತ್ತೆ. ಫ್ರೀಡಂ ಪಾರ್ಕ್ ವರೆಗೂ ದೋಸ್ತಿ ನಾಯಕರು ಪಾದಯಾತ್ರೆಯನ್ನ ಮಾಡಿರುವಂಥದ್ದು. ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆಯುತ್ತೆ. ಚಾಲನೆ ಮಾತ್ರ ಕುಮಾರಸ್ವಾಮಿ ಆರ್ ಅಶೋಕ್ ಅವರು ಕೊಟ್ಟಿರುವಂಥದ್ದು. ಅವರೇನು ಪಾದಯಾತ್ರೆಯಲ್ಲಿ ಭಾಗಿಯಾಗಲ್ಲ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಆ ಪಾದಯಾತ್ರೆ ಸಾಗುತ್ತೆ. ಇವತ್ತು ಬಿಡದಿಯಲ್ಲಿ ವಾಸ್ತವ್ಯ, ನಾಳೆ ನೈಸ್ ರೋಡ್ ಬಳಿ ಇರುವಂತ ಒಂದು ಕಲ್ಯಾಣ ಮಂಟಪದಲ್ಲಿ ವಾಸ್ತವ್ಯ, ತದನಂತರ ಫ್ರೀಡಂ ಪಾರ್ಕ್ ವರೆಗೂ ಬರುತ್ತೆ ಪಾದಯಾತ್ರೆ. ನಾಳೆ ದೇವೇಗೌಡರು ಭಾಗಿಯಾಗಲಿದ್ದಾರೆ. ನಿಮಗೆ ತೋರಿಸ್ತಾ ಇದ್ವಿ. ಪಾದಯಾತ್ರೆ ಆರಂಭಕ್ಕೂ ಮುನ್ನ ಕುಮಾರಸ್ವಾಮಿ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರು. ವಿಶೇಷ ಪೂಜೆಯನ್ನ ಸಲ್ಲಿಸಿ ದರ್ಶನವನ್ನ ಪಡೆದು ಆಶೀರ್ವಾದವನ್ನ ಪಡ್ಕೊಂಡು ಬಂದಿದ್ದಾರೆ. ಈ ಒಂದು ಪಾದಯಾತ್ರೆ ಯಶಸ್ಸಿಗೋಸ್ಕರ ಕುಮಾರಸ್ವಾಮಿಯವರ ಪೂಜೆ ಮತ್ತು ಪ್ರಾರ್ಥನೆ. ಬಿಡದಿ ಟೌನ್ಶಿಪ್ ಹೋರಾಟ ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಲಿಕ್ಕೆ ಜೆಡಿಎಸ್ ಮುಂದಾಗಿರುವಂಥದ್ದು. ಬಿಜೆಪಿ ಕೂಡ ಅದಕ್ಕೆ ಸಾಥ್ ಕೊಟ್ಟಿದೆ. ಬಿಡದಿ ಟೌನ್ಶಿಪ್ ವಿಚಾರ ಆ ಭಾಗದಲ್ಲಿ ಸ್ಪೆಷಲಿ ಜೆಡಿಎಸ್ ಪಕ್ಷಕ್ಕೆ ಜೀವ ತುಂಬಬಹುದು ಅಂತ, ಸಂಘಟನೆಗೆ ಆಗಲಿ ಕಾರ್ಯಕರ್ತರಲ್ಲೂ ಕೂಡ ಒಂದಷ್ಟು ಇನ್ನಷ್ಟು ಉತ್ಸಾಹವನ್ನ ತುಂಬುವಂತ ನಿಟ್ಟಿನಲ್ಲಿ ಇದು ಸಹಕಾರಿಯಾಗಲಿದೆ. ದೇವಿ ದರ್ಶನವನ್ನ ಪಡ್ಕೊಂಡು ಕುಮಾರಸ್ವಾಮಿ ಅವರು ಬಂದು ಭಾಗಿಯಾಗಲಿದ್ದಾರೆ. ಇವತ್ತಿನ ಹೋರಾಟಕ್ಕೆ ಚಾಲನೆಯನ್ನ ಕೊಟ್ಟಿರುವಂಥದ್ದು ಕುಮಾರಸ್ವಾಮಿ ಅವರಿಗೆ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ಸೇರಿದಂತೆ ಹಲವು ಶಾಸಕರುಗಳು ಸಾಥ್ ಕೊಟ್ಟಿದ್ರು. ಹರೀಶ್ ಗೌಡ್ರು, ಮಂಜುನಾಥ್ ಇತ್ಯಾದಿ ಸಾಕಷ್ಟು ಜನ ಶಾಸಕರುಗಳು ಸಾಥ್ ಕೊಟ್ಟಿದ್ರು ಪೂಜೆಯ ಸಂದರ್ಭದಲ್ಲಿ. ಅವರೆಲ್ಲರ ಜೊತೆ ಕುಮಾರಸ್ವಾಮಿಯವರು ಬಿಡದಿಯ ಬೈರಮಂಗಲಕ್ಕೆ ಬರಲಿದ್ದಾರೆ. ಈ ಸಂದರ್ಭದಲ್ಲಿ ವಿರೋಧ ಪಕ್ಷ ನಾಯಕರಾಗಿರುವಂತ ಆರ್ ಅಶೋಕ್ ಅವರು ಸಾಥ್ ಕೊಡಲಿದ್ದಾರೆ. ರೇವಣ್ಣ ಅವರು ಕೂಡ ಹೋಗಿದ್ರು ಚಾಮುಂಡಿ ಬೆಟ್ಟಕ್ಕೆ. ಅವರು ಕೂಡ ಇವತ್ತಿನ ವಿಶೇಷ ಸಂದರ್ಭದಲ್ಲಿ ಭಾಗಿಯಾಗಿದ್ರು. ಶಾರದಾಪುರಿ ನಾಯಕ್ ಅವರು, ಶಾಸಕಿ, ಅವರು ಕೂಡ ಸಾಥ್ ಕೊಟ್ಟಿದ್ರು. ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ. ಮತ್ತೊಂದ್ ಕಡೆ ಬ್ಯಾನರ್ಗಳನ್ನ ತೋರಿಸ್ತಾ ಇದ್ವಿ. ಬ್ಯಾನರ್ ಬಂಟಿಂಗ್ಸ್ ಗಳನ್ನ ಗಮನಿಸಬಹುದು. ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೃಹತ್ ಹೋರಾಟ. ಇದು ಫ್ರೀಡಂ ಪಾರ್ಕ್ ಅಲ್ಲಿ ಅಂತ್ಯ ಆಗತ್ತೆ. ಇಲ್ಲಿ ಬಂದು ಡಿಸೈಡ್ ಮಾಡ್ತಾರಂತೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕಾ ಅಥವಾ ರಾಜ್ಯಪಾಲರ ಲೋಕಭವನಕ್ಕೆ ಮುತ್ತಿಗೆ ಹಾಕಬೇಕಾ ಅಂತ. ಒಟ್ನಲ್ಲಿ 3 ದಿನಗಳ ಕಾಲ ಪಾದಯಾತ್ರೆ ಸಾಗಲಿದೆ. ಇವತ್ತು ಕುಮಾರಸ್ವಾಮಿಯವರು ಮತ್ತು ಆರ್ ಅಶೋಕ್ ಚಾಲನೆ ಕೊಡ್ತಾ ಇದ್ರೆ, ನಾಳೆ ದೇವೇಗೌಡರು ಭಾಗಿಯಾಗ್ತಾ ಇದ್ದಾರೆ. ಈ ಮೂಲಕ ದೇವೇಗೌಡರು ಕೂಡ ಎಂಟ್ರಿ ಆಗುವ ಮುಖಾಂತರ ಇನ್ನಷ್ಟು ಈ ಒಂದು ಹೋರಾಟಕ್ಕೆ, ಪಾದಯಾತ್ರೆಗೆ ಚೈತನ್ಯವನ್ನ ತುಂಬುತ್ತಾ ಇದ್ದಾರೆ. ಮೋಸ್ಟ್ ಬಿಜೆಪಿಯ ಶಾಸಕರೆಲ್ಲ ಹೋಗಿದ್ರು. ಬಿಡದಿ ಪ್ರಾಜೆಕ್ಟ್ದು ಅದೇನು ಹೇಳೋಲ್ಲ. 2018ರಲ್ಲಿ ಏನು ಅಡ್ವೈಸ್ಮೆಂಟ್ ಕೊಟ್ಟವರಲ್ಲ ಕುಮಾರಸ್ವಾಮಿ ತಕ್ಕದ್ದು ಯಾರು ಬಂದಿದ್ರೋ ಗೊತ್ತಿಲ್ಲ. ಬಿಡದಿ ನಮ್ಮ ರೈತರು ಅದೇನೋ ರೆಡ್ ಝೋನ್ ತೆಗೀರಿ ಅಂತ ಹೇಳಿ ಮಾತನ್ನ ಒಂದು ಜಾಹೀರಾತು ಕೊಡೋಕ್ಕೂ ಒಂದು ಜನ ನಂಬ್ಕೊಳ್ಳೋ ಥರ ಜಾಹೀರಾತು ಕೊಡಿ. ನೀವೇ ಅದಂತ ನೆನ್ನೆ ಹೇಳಿದಿನ ಸತ್ಯಶೋಧನಾ ಸಮಿತಿ ಕಾಂಗ್ರೆಸ್ದು ಇದೇ ಶಿವಕುಮಾರ ಮೆಂಬರ್. ಅದಕ್ಕೆ ಈಗೇನು ಮುಖ್ಯಮಂತ್ರಿಗಳವರ ಪ್ರಾಜೆಕ್ಟ್ ಮಾಡ್ತೀನಿ ಅಂತ ಹೇಳಿ ಅವ್ರು ಕೊಟ್ಟಿರೋ ವರದಿ ನೆನ್ನೆ ತೋರಿಸಿದ್ದೀನಿ ನಿಮಗೆಲ್ಲ. ಕಾಂಗ್ರೆಸ್ನ ವತಿಯಿಂದ ಮಾಡಿದಂಥ ಸದನ ಸಮಿತಿ
ಅದು ಬಿಡದಿ ಭಾಗ ಫಲವತ್ತಾದ ಭೂಮಿ, ಇಷ್ಟು ಲಕ್ಷ ತೆಂಗಿನ ಗಿಡ ಅವೆ, ಮಾವಿನ ಮರ ಅವೆ, ಹುಣಸೆ ಮರ ಅವೆ, ಅವರೇ ಬರ್ಕೊಂಡವ್ರೆ ಆ ಸದನ ಸಮಿತಿ ರಿಪೋರ್ಟ್ನಲ್ಲಿ. ಅದನ್ನು ನಿನ್ನೆ ಜನಗಳ ಮುಂದೆ ಇಟ್ಟಿದ್ದೀನಿ. ಅವತ್ತೇನು ಹೇಳಿದ್ರು, ಅವತ್ತು ಅವರೇ ಹೇಳಿದ್ದಾರೆ ಸದನ ಸಮಿತಿ ರಿಪೋರ್ಟ್ನಲ್ಲಿ, ಕುಮಾರಸ್ವಾಮಿಯವರ ಸರ್ಕಾರದಲ್ಲಿ ಯಾವುದೇ ರೀತಿಯ ಒಂದು ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಲಿ ರೈತರ ಭೂಮಿಯನ್ನು ತೆಗೆದುಕೊಳ್ತಕ್ಕಂಥ ಅಧಿಸೂಚನೆ ಹೊರಡಿಸಿಲ್ಲ ಅಂತೇಳಿ ಆ ಸದನ ಸಮಿತಿ ರಿಪೋರ್ಟಲ್ಲಿ ಅವರೇ ಬರ್ಕೊಂಡವೆ ಕಾಂಗ್ರೆಸ್ನವು. ಆ ಸ್ವಲ್ಪ ಸಮಯ ಇದ್ರೆ ಅವೆಲ್ಲ ಕೂತ್ಕೊಂಡು ತರಿಸ್ಕೊಂಡು ಓದ್ಕೊಳ್ರಪ್ಪ. ನಮ್ಮ ಸ್ಟ್ಯಾಂಡಲ್ಲಿ ಯಾವುದಾದ್ರೂ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು ಮಾಡಬೇಕು ಅಂದರೆ ನಮ್ಮ ಪಕ್ಷದಲ್ಲಿ ಯಾವತ್ತು ಜನವಿರೋಧಿ ಕಾರ್ಯಕ್ರಮ ಕೊಡ್ತಕ್ಕಂಥ ಕೆಲಸ ಮಾಡಲ್ಲ. ವಿಧಾನಸಭೆ ಕಲಾಪದಲ್ಲೇ 30 ಬಹುಶಃ ಆಗಸ್ಟ್ ತಿಂಗಳಿನಲ್ಲಿ ಇಲ್ಲ ಜುಲೈನಲ್ಲಿರಬೇಕು, ಅವತ್ತು ನಾನೇ ವಿಧಾನಸಭೆಯಲ್ಲಿ ಹೇಳಿದ್ದೇನೆ, ಬಿಡದಿ ಪ್ರಾಜೆಕ್ಟನ್ನು ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ, ನಿಲ್ಲಿಸ್ತೀವಿ ಅಂತ ಹೇಳಿ. ನಾನೇ ವಿಧಾನಸಭೆ ಕಲಾಪದಲ್ಲಿ 2007 ಆಗಸ್ಟ್ ತಿಂಗಳಲ್ಲಿ ಹೇಳಿದ್ದೀನಿ. ಬಿಡದಿ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಯಾವ ರೀತಿಯಾಗಿ ಇವತ್ತು ಪಾದಯಾತ್ರೆಗೆ ಚಾಲನೆಯನ್ನ ಕೊಡ್ಲಾಗ್ತಾ ಇರುವಂತದ್ದು? ಇದು ಪಾದಯಾತ್ರೆ ರೈತರಿಗೆ ಒಂದ್ ಕಡೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದ್ರ ಜೊತೆಗೆ JDSಗೂ ಇನ್ನಷ್ಟು ಚೈತನ್ಯವನ್ನ ತುಂಬುವಂತ ಕೆಲಸವನ್ನ ಮಾಡಲಿದೆ. ನಾಳೆ ದೇವೇಗೌಡರು, ಇವತ್ತು ಯಾರೆಲ್ಲ ನಾಯಕರು ಭಾಗಿಯಾಗ್ತಾ ಇದ್ದಾರೆ, ಹೇಗ್ ನಡೀತಾ ಇದೆ, ಹೇಗ್ ಸಾಗ್ಲಿದೆ? ಖಂಡಿತವಾಗ್ಲೂ ಪೃಥ್ವಿರಾಜ್, ಒಂದು ಬಿಡದಿ ಟೌನ್ಶಿಪ್ ವಿರೋಧವನ್ನು ಮಾಡೋದ್ರ ಮುಖಾಂತರವಾಗಿ ಸರ್ಕಾರವನ್ನು ಅಣಿಯುವಂಥದ್ದು JDS ನಾಯಕರದ ಒಂದು ಪ್ರಮುಖವಾದ ಕಾರಣ. ಆದರೆ ಮತ್ತೊಂದು ಕಡೆ ಈ ಭಾಗದಲ್ಲಿ JDS ಬಲವರ್ಧನೆ ಆಗಬೇಕು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ JDS ಸೋಲನ್ನು ಕಂಡಿದೆ. ಈಗ ಮತ್ತೊಮ್ಮೆ ಅದು ಬಲವರ್ಧನೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ಸಾರಥ್ಯದಲ್ಲಿ ಎಲ್ಲೊಂದು ಕಡೆ ರಾಮನಗರದಲ್ಲಿ ಕಳೆದ ಬಾರಿ ಅವರು ಸ್ಪರ್ಧೆ ಮಾಡಿ ಸೋಲನ್ನು ಕೂಡ ಕಂಡಿದ್ದಾರೆ. ಈಗ ಬರ್ತಕ್ಕಂಥ 2023 ಚುನಾವಣೆ ಕೂಡ ಅವರಿಗೆ ಎಲ್ಲೊಂದು ಕಡೆ ಸ್ಪರ್ಧೆ ಮಾಡುವಂಥ ಚರ್ಚೆ ಕೂಡ ನಡೀತಾ ಇದೆ. ಹಾಗಾಗಿ ಅವರಿಗೆ ಎಲ್ಲೊಂದು ಕಡೆ ದೊಡ್ಡ ಮಟ್ಟದ ಶಕ್ತಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿಯೇ JDS ನಾಯಕರು ಒಂದು ಲೆಕ್ಕಾಚಾರ ಹಾಕೋದ್ರ ಮುಖಾಂತರವಾಗಿ ಈಗ ಪಾದಯಾತ್ರೆಯ ಅಸ್ತ್ರವನ್ನು ಈಗ ಶುರು ಮಾಡುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಬಿಡದಿಯ ಬೈರಮಂಗಲಕ್ಕೆ ಬರ್ತಾ ಇರುವಂಥದ್ದು. ಇಲ್ಲಿ ಬಿಡದಿಯ ಬೈರಮಂಗಲದಿಂದನೇ ಈಗ ಪ್ರತಿಭಟನೆ ಶುರುವಾಗಿರುವಂಥದ್ದು. ಕಳೆದ ಕೆಲವು ದಿನಗಳ ಹಿಂದಷ್ಟೇ ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಬಿಡದಿ ಭಾಗದ ರೈತರ ಜೊತೆಗೆ ಪ್ರತಿಭಟನೆ ಮಾಡೋದ್ರ ಮುಖಾಂತರವಾಗಿ ಸರ್ಕಾರದ ವಿರುದ್ಧವಾಗಿ ಕೂಡ ಸಮರವನ್ನು ಕೂಡ ಸಾರಿದ್ರು. ಈಗ ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರ ಈಗ ಬಿಡದಿಯ ಬೈರಮಂಗಲಕ್ಕೆ ಭೇಟಿಯನ್ನು ಕೊಡೋದ್ರ ಮುಖಾಂತರವಾಗಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರೇನು ಪಾದಯಾತ್ರೆಯನ್ನು ಶುರು ಮಾಡ್ತಾ ಇದ್ದಾರೆ, ಅವರಿಗೆ ಬೆಂಬಲವನ್ನು ಕೊಡೋದ್ರ ಮುಖಾಂತರವಾಗಿ ಅವರು ಕೂಡ ಹೆಜ್ಜೆ ಹಾಕುವಂತ ಕೂಡ ಮುಂದಾಗಿರ್ತಕ್ಕಂಥದ್ದು. ಇಲ್ಲೊಂದು ಕಡೆ JDS ನಾಯಕರು ಈ ಒಂದು ವಿಚಾರವನ್ನು ಅತ್ಯಂತ ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ DK ಶಿವಕುಮಾರ್ ವಿರುದ್ಧವಾಗಿ ಒಂದು ರೀತಿ ಸಮರವನ್ನು ಕೂಡ ಸಾರಿದ್ದಾರೆ. ಈಗ BJP ನಾಯಕರು ಕೂಡ ಇಲ್ಲೊಂದು ಕಡೆ ನೈತಿಕ ಬೆಂಬಲವನ್ನು ಕೊಡೋದ್ರ ಮುಖಾಂತರವಾಗಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಕೂಡ ಇವತ್ತು ಪ್ರತಿಭಟನೆಗೆ ಕೂಡ ಬರ್ತಾ ಇರುವಂಥದ್ದು. ನಾಳೆ ಮಾಜಿ ಪ್ರಧಾನಿ HD ದೇವೇಗೌಡರು ಕೂಡ ಬಿಡದಿಯ ಪಾದಯಾತ್ರೆಯಲ್ಲೂ ಕೂಡ ಭಾಗವಹಿಸ್ತಾ ಇರುವಂಥದ್ದು. ಇನ್ನು ಪ್ರಮುಖವಾಗಿ ಪೃಥ್ವಿರಾಜ್, ನಾವೀಗ ಬಿಡದಿಯ ಬೈರಮಂಗಲದಲ್ಲಿದ್ದೇವೆ. ನೀವು ನೋಡಬಹುದು ಆಗಿದೆ ಒಂದು ರೀತಿ ಪ್ರತಿಭಟನೆ ಸ್ಥಳ ಅಂತ ಹೇಳ್ಬೋದು. ಈ ಒಂದು ಪ್ರತಿಭಟನೆ ಈ ಒಂದು ಜಾಗದಿಂದನೇ ಈಗ ಬಿಡದಿ ಹೋರಾಟ ಅನ್ನುವಂಥ ಶುರುವಾಗಿರುವಂಥದ್ದು ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ. ಈಗ ಇದೇ ಒಂದು ಜಾಗದಿಂದಾಗಿ ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಎಲ್ಲರೂ ಕೂಡ ಬಿಡದಿ ಪಾದಯಾತ್ರೆಯನ್ನು ಈಗಾಗಲೇ ಶುರು ಮಾಡ್ತಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಈಗ ರೈತ ಮುಖಂಡರುಗಳು ಈಗ ಈ ಒಂದು ಜಾಗಕ್ಕೆ ಬರ್ತಾ ಇದ್ದಾರೆ. ಮತ್ತು ಈ ಒಂದು ಪ್ರತಿಭಟನೆ ಪಾದಯಾತ್ರೆ 3 ದಿನಗಳ ಕಾಲ ನಡೆಯುವಂಥದ್ದು. ಇಲ್ಲಿಂದ ಬೈರಮಂಗಲದಿಂದ ಶುರುವಾಗಿ ಫ್ರೀಡಂ ಪಾರ್ಕ್ವರೆಗೂ, ಅಂದರೆ ಬಿಡದಿ, ಕೆಂಗೇರಿ ಮತ್ತು ಬೆಂಗಳೂರು, ಹೀಗೆ 3 ದಿನಗಳ ಕಾಲ ಪಾದಯಾತ್ರೆ ಕೂಡ ಸಾಗುವಂಥದ್ದು. ಪಾದಯಾತ್ರೆ ಉದ್ದಕ್ಕೂ ಕೂಡ ಎಲ್ಲೊಂದು ಕಡೆ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ರೈತರನ್ನು ಕರೆತರಬೇಕು ನಿಟ್ಟಿನಲ್ಲಿ ಕೂಡ ಈ ಭಾಗದಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಪ್ರತಿಭಟನೆ ಕೂಡ ಅಲ್ಲಿ ಭಾಗವಹಿಸಿದ್ರು. ಇದೀಗ ಕುಮಾರಸ್ವಾಮಿ ಅವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಏನು ಪಾದಯಾತ್ರೆ ಶುರು ಮಾಡ್ತಾ ಇದ್ದಾರೆ, ಆ ಕಾರಣಕ್ಕೋಸ್ಕರವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ರೈತರ ಮುಖಂಡರು ಕೂಡ ಬರ್ತಾ ಇರುವಂಥದ್ದು. ಇನ್ನು ಪ್ರಮುಖವಾಗಿ ಈ ಒಂದು ಪ್ರತಿಭಟನೆಯಲ್ಲಿ ಪಾದಯಾತ್ರೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯಿಂದ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ನಿಯೋಜನೆ ಕೂಡ ಮಾಡಿರುವಂಥದ್ದು. 10ಕ್ಕೂ ಹೆಚ್ಚು KSRP ತುಕಡಿಗಳನ್ನು ಇಲ್ಲಿ ನಿಯೋಜನೆ ಮಾಡೋದ್ರ ಮುಖಾಂತರವಾಗಿ ಖುದ್ದು SP ಅವರೇ ಈಗ ಭದ್ರತೆಯನ್ನು ಈಗ ನೋಡ್ಕೊಳ್ತಾ ಇರುವಂಥದ್ದು. ಇನ್ನು ಪ್ರಮುಖವಾಗಿ ನಾವು ಕಾಣಬಹುದಾಗಿದೆ ಪೃಥ್ವಿರಾಜ್, ಈಗಾಗಲೇ ರೈತ ಮುಖಂಡರುಗಳು ಕೂಡ ಬಂದಿದ್ದಾರೆ. ಕೆಲವರಿಂದ ಅಷ್ಟನ್ನು ನಾನು ಮಾತಾಡ್ತೀನಿ. ಸರ್, ಇವತ್ತು ಕೊನೆಗೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಪಾದಯಾತ್ರೆ ಶುರುವಾಗ್ತಾ ಇದೆ. ಏನು ಹೇಳ್ತೀರಿ ಸರ್? ಭಾಳ ದಿನಗಳಿಂದ ತಾವು ಪ್ರತಿಭಟನೆಯಲ್ಲಿ ಮಾಡ್ತಾ ಇದ್ರಿ ಬಿಡದಿ ಟೌನ್ಶಿಪ್ ವಿರೋಧ ಮಾಡಿ. 418 ದಿವಸ ಆಯಿತು ಸರ್. ಇಲ್ಲಿ ನಾವು ಬಿಡದಿ ಏನು ಟೌನ್ಶಿಪ್ ವಿರೋಧವಾಗಿ ಧರಣಿ ಕೂತ್ಕೊಂಡು ಇಲ್ಲಿವರೆಗೂ ಈ ಸರ್ಕಾರದ ಏನು ಪ್ರತಿನಿಧಿಗಳಾಗಲಿ, ಯಾರು ಈ ಜನಪ್ರತಿನಿಧಿಗಳು, ಯಾರು ಇವತ್ತಿನ ಏನು ರೂಲಿಂಗ್ ಪಾರ್ಟಿಯವರು ಯಾರು ಬಂದು ನಮ್ಮ ಕಷ್ಟ ಸುಖ ಕೇಳಲಿಲ್ಲ. ಕುಮಾರಸ್ವಾಮಿಯವರು ಮತ್ತು ನಿಖಿಲ್ ಕುಮಾರಸ್ವಾಮಿಯವರು, ಇಲ್ಲಿ ಮಾಜಿ ಶಾಸಕರಾದಂಥ ಮಂಜಣ್ಣವರು ನಮ್ಮನ್ನು ಮೊದಲಿಂದನೂ ನಮ್ಮ ಏನು ರೈತರು ಉಳಿಬೇಕು,
ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಬೆಂಬಲ ಸೂಚಿಸ್ಕೊಂಡು ಬಂದವ್ರೆ. ಇವತ್ತು ಅವರು ನಮ್ಮ ಜೊತೆಯಲ್ಲಿ ನಮ್ಮ ರೈತರಿಗೆ ಸಾಥ್ ಕೊಟ್ಕೊಂಡು ನಮ್ಮ ಜೊತೆ ಪಾದಯಾತ್ರೆಗೆ ಅವರು ರೆಡಿ ಆಗವ್ರೆ, ಅವ್ರ ಜೊತೆ ಪಾದಯಾತ್ರೆಗೆ ನಾವು ರೆಡಿ ಇದ್ದೀವಿ. ಸರ್ಕಾರ ಈಗಾಗಲೇ ಒಂದು ಕಮಿಟಿ ರಚನೆ ಮಾಡಿದೆ ಸರ್. ಈ ಒಂದು ಬಿಡದಿ ಟೌನ್ಶಿಪ್ ವಿರೋಧ ಯಾವಾಗ ಗೊತ್ತಾಯಿತು ಅದ್ರ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ. ಈಗ ಸಮಿತಿ ಮಾಡಿದ್ರು ಕೂಡ ಪಾದಯಾತ್ರೆ ಅವಶ್ಯಕತೆ ಇದೆ ಅನ್ನೋ ಪ್ರಶ್ನೆಯನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಅದು ಅವಶ್ಯಕತೆ ಇಲ್ಲಪ್ಪ, ಇದು ಮಾಡಬಾರ್ದಾಯ್ತು. ಅದು ಟೌನ್ಶಿಪ್ ಮಾಡಬಾರ್ದು. ಬಡ ಬಗ್ಗೆ ವಿಚಾರಣೆ ಮಾಡಿ ಅವರ ಯೋಗಕ್ಷೇಮ ಸೇರಿ ನಾವು ಕೊಡ್ತೀವಿ ಇಲ್ಲ ಅಂತ ತಿಳ್ಕೊಂಡು ಅವರ ಮಾತುಕತೆ ಆಡಿ ಸಭೆ ಸೇರಿಸಿ ತೀರ್ಮಾನ ತೊಗೊಂಡು ಅನಂತರ ಇವರು ಒಂದು ಡಿಸಿಷನ್ ತೊಗೊಬೋದಾಯಿತು. ಹೇಗೆ ತಮ್ಮ ಡಿಸಿಷನ್ ತೊಗೊಂಡು ಇವಾಗ ನೀವು ಜಮೀನು ಕೊಡಿ 10, 15 ಗುಂಟೆ 20 ಗುಂಟೆ 30 ಗುಂಟೆ ಮಾಡಿಕೊಂಡು ಕೊಟ್ಬಿಟ್ಟು ಅವ್ರು ಎಲ್ಲ ಹೋಗ್ಬೇಕು ಸರ್? ಅವ್ರ ಜೀವನ ಹೆಂಗೆ ಮಾಡಬೇಕು? ಮಕ್ಕಳ ಮರಿ ಹೆಂಗೆ ಸಾಕಬೇಕು? ದಯವಿಟ್ಟು ಇದು ಭಾರಿ ಅನ್ಯಾಯ ಮಾಡ್ತಿದ್ದು ಸರ್ಕಾರದವ್ರು ಮಾಡ್ತಾ ಇರೋದು. ದಯವಿಟ್ಟು ಸರ್ಕಾರ ನಾವು ಇಷ್ಟು ಬೇಡ್ಕೊಳ್ಳೋದೆ ಅಂದರೆ ಇದು ಮಾಡಬಾರ್ದು. ತಾವು ನೀವು ಶಿವಕುಮಾರ್ ಅವರು ನಾವು ನಿಮ್ಮನ್ನು ಗೆಲ್ಲಿಸಿ ನಿಮ್ಮ ಮೇಲೆ ಇಷ್ಟು ಅಭಿಮಾನ ಮಡಗಿ ನಾವು ಈ ಥರ ನಮ್ಮ ಜನಕ್ಕೆ ನೀವು ಈ ಥರ ದ್ರೋಹ ಮಾಡಿ ಸರಿಯಿಲ್ಲ ಸ್ವಾಮಿ. ದಯವಿಟ್ಟು ಇದು ನಿಲ್ಲಿಸ್ಬಿಟ್ಟು ನಮಗೆ ಒಳ್ಳೆ ದಾರಿ ಕೊಡಿ ಸರ್. ಇದು ಕೇವಲ ರಾಜಕೀಯ ಹೋರಾಟ ಅನ್ನುವಂಥದ್ದು ಸರ್ ಕಾಂಗ್ರೆಸ್ ಅವರ ಆಪಾದನೆ. ರಾಜಕೀಯ ಅಂತ ಏನಿಲ್ಲ ಸರ್. ಇದು ಮೊದಲಾಗಿ ನಿಮಗೆ ನ್ಯೂಸ್ 18 ಕನ್ನಡದವ್ರು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಸೊ ನಮ್ಮ ಹಾವೇರಿ ಬ್ಯಾಡಗಿ ತಾಲೂಕಿಂದ ಬಂದಿರೋದು. ಸೊ ನಾವು ಅಲ್ಲಿಂದ ಬರೋ ಕಾರಣ ಏನಂತ ರೈತರು ಉಳಿಸ್ಬೇಕಂತ ನಾವು ಇಲ್ಲಿ ಬಂದಿದ್ದೇವೆ ಹೊರತು ರಾಜಕೀಯವ್ರು ಬೆಳೆಸೋದಕ್ಕಂತ ಅಲ್ಲ ಸರ್. ದಯವಿಟ್ಟು ರಾಜಕೀಯ ಬೆಳೆಸೋದು ಯಾವುದಕ್ಕೆ ಬೆಳೆಸಿದ್ದೇವೆ ಅಂತಂದರೆ ರೈತರನ್ನ ಉಳಿಸ್ಬೇಕನ್ನೋದಕ್ಕೆ ಅವ್ರನ್ನ ಆರ್ಚಳಿ ವಿಧಾನಸಭೆ ಕಳಿಸಿದ ಹೊರತು ರೈತರು ಹಾಳು ಮಾಡ್ಲಿಕ್ಕಂತ ಅಲ್ಲ ಸರ್. ದಯವಿಟ್ಟು ರೈತರನ್ನ ಉಳಿಸ್ಕೊಡ್ಬೇಕಂತ ನಾವು ಅಲ್ಲಿಂದ ಹೋರಾಟ ಮಾಡಿ ಇಲ್ಲಿ ಬಂದಿದ್ದೀವಿ ಸರ್. ಇದು ಪೃಥ್ವಿರಾಜ್ ಭಾಳ ಪ್ರಮುಖವಾಗಿ ಈಗಾಗಲೇ ಬಿಡದಿ ಟೌನ್ಶಿಪ್ ವಿರೋಧ ಮಾಡಿ ರೈತರು ಭಾಳಷ್ಟು ದಿನಗಳಿಂದ ಕೂಡ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ರು. ಈಗ ಅಂತಿಮವಾಗಿ JDS ನಾಯಕರು ಪಾದಯಾತ್ರೆಯನ್ನು ಕೂಡ ಶುರು ಮಾಡ್ತಾ ಇದ್ದಾರೆ. ಪಾದಯಾತ್ರೆದ ಮುಖಾಂತರವಾಗಿ ಇಲ್ಲೊಂದು ಕಡೆ ಸರ್ಕಾರ ಈಗಲಾದರೂ ಮಣಿದು ಈಗ ಬಿಡದಿ ಟೌನ್ಶಿಪ್ಪನ್ನು ಕೈ ಬಿಡಬೇಕು ಅನ್ನೋ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಬೈರಮಂಗಲಕ್ಕೆ ಕೂಡ ಬರ್ತಾ ಇರುವಂಥದ್ದು. ಅವರ ನೇತೃತ್ವದಲ್ಲಿ ಈಗ ಪಾದಯಾತ್ರೆ ಕೂಡ ಶುರುವಾಗ್ತಾ ಇರುವಂಥದ್ದು. ಸಹಜವಾಗಿಯೇ ಭಾಳಷ್ಟು ದಿನಗಳ ಕಾಲ ಕಾಂಗ್ರೆಸ್ನವರು ಇಲ್ಲಿ ಆಡಳಿತ ಶಾಸಕರಿದ್ದಂಥ ಸಂದರ್ಭದಲ್ಲಿ ಕಾರ್ಯಕರ್ತರಿಗೂ ಕೂಡ ಉತ್ಸಾಹ ಕಡಿಮೆ ಆಗಿತ್ತು. ಈಗ ಎಲ್ಲೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಮತ್ತೆ ಕುಮಾರಸ್ವಾಮಿ ಅವರು ಈಗ ಪಾದಯಾತ್ರೆಯನ್ನು ಶುರು ಮಾಡ್ತಾ ಇರ್ತಕ್ಕಂಥದ್ದು. ಸಹಜವಾಗಿ JDS ಕಾರ್ಯಕರ್ತರು ಕೂಡ ಉತ್ಸಾಹ ಹುಮ್ಮಸ್ಸು ಕೂಡ ಬಂದಿರತಕ್ಕಂಥದ್ದು.